ನಿಮ್ಮ ಮೊದಲನೆಯ ಪ್ರಶ್ನೆ, ಭಾರತದ ಪ್ರಥಮ ಕಾಲೇಜ್ ಯಾವುದು? ಆಪ್ಷನ್ ಎ ಫೋರ್ಟ್ ವಿಲಿಯಂ ಕಾಲೇಜ್, ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಆಪ್ಷನ್ ಸಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಫೋರ್ಟ್ ವಿಲಿಯಂ ಕಾಲೇಜ್. ನಿಮ್ಮ ಎರಡನೆಯ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಸೇತುವೆ ಯಾವುದು? ಆಪ್ಷನ್ ಎ ದಿಬಾಂಗ್ ನದಿ ಸೇತುವೆ, ಆಪ್ಷನ್ ಬಿ ಭೂಪೇನ್ ಹಜಾರಿಕಾ ಸೇತು, ಆಪ್ಷನ್ ಸಿ ಬೋಗಿಬಿಲ್ ಸೇತುವೆ, ಆಪ್ಷನ್ ಡಿ ವೆಂಬನಾಡು ರೈಲು ಸೇತುವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಭೂಪೇನ್ ಹಜಾರಿಕಾ ಸೇತುವೆ. ನಿಮ್ಮ ಮೂರನೆಯ ಪ್ರಶ್ನೆ, ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ್. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಭಾರತದ ಅತಿ ಉದ್ದವಾದ ಆಣೆಕಟ್ಟು ಯಾವುದು? ಆಪ್ಷನ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು, ಆಪ್ಷನ್ ಬಿ ತೆಹರಿ ಆಣೆಕಟ್ಟು, ಆಪ್ಷನ್ ಸಿ ಬಾಕ್ರಾ ನಂಗಲ್ ಆಣೆಕಟ್ಟು, ಆಪ್ಷನ್ ಡಿ ಹೀರಾಕುಡ್ ಆಣೆಕಟ್ಟು. ಸರಿಯಾದ ಉತ್ತರ ಆಪ್ಷನ್ ಡಿ ಹೀರಾಕುಡ್ ಆಣೆಕಟ್ಟು. ನಿಮ್ಮ ಐದನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಸರೋವರ ಯಾವುದು? ಆಪ್ಷನ್ ಎ ಚಿಲಿಕಾ ಸರೋವರ, ಆಪ್ಷನ್ ಬಿ ಲೋನಾರ್ ಸರೋವರ, ಆಪ್ಷನ್ ಸಿ ಉಲಾರ್ ಸರೋವರ, ಆಪ್ಷನ್ ಡಿ ದಾಲ್ ಸರೋವರ. ಸರಿಯಾದ ಉತ್ತರ ಆಪ್ಷನ್ ಎ ಚಿಲಿಕಾ ಸರೋವರ. ನಿಮ್ಮ ಆರನೆಯ ಪ್ರಶ್ನೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು? ಆಪ್ಷನ್ ಎ ಅಂಡಮಾನ್ ನಿಕೋಬಾರ್, ಆಪ್ಷನ್ ಬಿ ಲಕ್ಷದ್ವೀಪ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ದಮನ್ ದಿಯು. ಸರಿಯಾದ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪ. ನಿಮ್ಮ ಏಳನೆಯ ಪ್ರಶ್ನೆ, ಭಾರತದ ಅತಿ ಉದ್ದವಾದ ರಸ್ತೆ ಯಾವುದು? ಆಪ್ಷನ್ ಎ NH-19, ಆಪ್ಷನ್ ಬಿ NH-27, ಆಪ್ಷನ್ ಸಿ NH-44, ಆಪ್ಷನ್ ಡಿ NH-40. ಸರಿಯಾದ ಉತ್ತರ ಆಪ್ಷನ್ ಸಿ NH-44. ನಿಮ್ಮ ಎಂಟನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮುಖಜ ಭೂಮಿ ಯಾವುದು? ಆಪ್ಷನ್ ಎ ಗಂಗಾ ಮುಖಜ ಭೂಮಿ, ಆಪ್ಷನ್ ಬಿ ಮಹಾನದಿ ಮುಖಜ ಭೂಮಿ, ಆಪ್ಷನ್ ಸಿ ಗೋದಾವರಿ ಮುಖಜ ಭೂಮಿ, ಆಪ್ಷನ್ ಡಿ ಸುಂದರ್ಬನ್ಸ್ ಮುಖಜ ಭೂಮಿ. ಸರಿಯಾದ ಉತ್ತರ ಆಪ್ಷನ್ ಡಿ ಸುಂದರ್ ಬನ್ಸ್ ಮುಖಜ ಭೂಮಿ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಮರುಭೂಮಿ ಯಾವುದು? ಆಪ್ಷನ್ ಎ ಥಾರ್ ಮರುಭೂಮಿ, ಆಪ್ಷನ್ ಬಿ ಶೀತಲ ಮರುಭೂಮಿ, ಆಪ್ಷನ್ ಸಿ ಕಚ್ನ ಬಿಳಿ ಮರುಭೂಮಿ, ಆಪ್ಷನ್ ಡಿ ಈ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಥಾರ್ ಮರುಭೂಮಿ. ನಿಮ್ಮ ಹತ್ತನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ದ್ವೀಪ ಯಾವುದು? ಆಪ್ಷನ್ ಎ ಮಧ್ಯ ಅಂಡಮಾನ್, ಆಪ್ಷನ್ ಬಿ ಗ್ರೇಟ್ ನಿಕೋಬಾರ್, ಆಪ್ಷನ್ ಸಿ ನಿಕೋಬಾರ್, ಆಪ್ಷನ್ ಡಿ ಲಕ್ಷದ್ವೀಪ. ಈ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ
ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಧನ್ಯವಾದಗಳು.